ಈ ಜ್ಯೂಸರಲ್ಲಿ ನಿಮಗೆ ಜ್ಯೂಸಸ್ಸು ಮಾಡ್ಕೋಬೋದು, ಚಟ್ನೀಸ್ ಮಾಡ್ಕೋಬೋದು, ಅದರ ಮಸಾಲ ಗ್ರೈಂಡ್ ಮಾಡ್ಕೋಬೋದು, 3-in-1 ಜ್ಯೂಸ್ ಅಂತ ಇರ್ಬೋದು. ಇದು ಮಿಕ್ಸಿಯಾಗಿ ಯೂಸ್ ಮಾಡ್ಕೋಬೋದು, ಜ್ಯೂಸರಾಗಿ ಯೂಸ್ ಮಾಡ್ಕೋಬೋದು. ಈ ಜ್ಯೂಸರಲ್ಲಿ ವೆಜಿಟೇಬಲ್ ಜ್ಯೂಸ್ ಮಾಡ್ಬೋದು, ಫ್ರೂಟ್ಸು ಜ್ಯೂಸ್ ಮಾಡ್ಬೋದು. ಈ ಒಂದು ಕ್ಯಾರೆಟಲ್ಲಿ ಏನು ಜ್ಯೂಸ್ ಲಿಕ್ವಿಡ್ ಕಂಟೆಂಟ್ ಇದೆಯೋ ಅದನ್ನು ಪೂರ್ತಿ ತಗೊಳ್ತದೆ. ಬರೀ ವೇಸ್ಟೇಜ್ ಬಂದು ಆಚೆ ಬರ್ತದೆ. ನೀವು ಹಾಲು ಸಕ್ಕರೆ ಹಾಕಬೇಕಲ್ಲ ನೋಡಿ, ಜಸ್ಟ್ ತೋರಿಸ್ತಿದೆ ನೋಡಿ, ವೇಸ್ಟೇಜ್ ಬಂದು ಇಲ್ಲಿ ಕಲೆಕ್ಟ್ ಆಗಿದೆ. ಸೊ ಇದು ಬಂದು ನೋಡಿ 0% ಜ್ಯೂಸ್ ಇರುತ್ತೆ. ಸೊ ವೆಟ್ನೆಸ್ ಮಾತ್ರ ಇದೆ, ಮೈಕ್ರೋ ಹೋಲ್ಸ್ ಇರುತ್ತೆ, ಅದರಿಂದ ಫಿಲ್ಟರ್ ಆಗಿ ನಿಮ್ಗೆ ಆಚೆ ಬಂದ್ಬಿಡುತ್ತೆ. ಆಮ್ಲ ಬಂದ್ಬಿಟ್ಟು ಯಾವ ಓಲ್ಡಲ್ಲಿ ಯಾವ ಮಿಕ್ಸಿಯಲ್ಲಿ ನಿಮಗೆ ಜ್ಯೂಸ್ ಮಾಡೋಕ್ಕಾಗೋದಿಲ್ಲ, ಇದರಲ್ಲಿ ನಿಮಗೆ ಆಮ್ಲದಿಂದ ಜ್ಯೂಸ್ ಮಾಡಿಸ್ಕೋಬೋದು. ಸೊ ಏನೆಲ್ಲ ಈ ಥರ ಆಮ್ಲ ಹಾಕ್ತೀರಾ, ಜಸ್ಟ್ ಪ್ರೆಸ್ಸಿಂಗ್ಲ ಮಾಡಬೇಡ, ಮೇಲೆ ಇದನ್ನು ಪುಷರ್ ಇಟ್ಕೊಂಡಿದ್ರೆ ಸಾಕು. ಜ್ಯೂಸ್ ಸೆಪ್ರೇಟ್ ಬಂದುಬಿಟ್ರೆ ಆ ಬೀಜ ಜಂಪೋಟಾಗಿ ಆಚೆ ಬಂದುಬಿಡ್ತದೆ ನೋಡಿ, ತೋರಿಸ್ತಾ ಇದ್ದೀನಿ. ಮೂರು ಆಮ್ಲ ಹಾಕಿದ್ದೀನಿ. ಮೂರು ಆಮ್ಲದಲ್ಲಿ ಏನು ಜ್ಯೂಸ್ ಇದೆಯೋ ಅದನ್ನು ಬೀಜ ಸೆಪ್ರೇಟ್ ಬಂದುಬಿಟ್ಟಿದ್ರೆ, ಸೊ ಆ ಜ್ಯೂಸ್ ಕಂಟೆಂಟ್ ಬಂದು ನಿಮಗೆ ಸೆಪ್ರೇಟಾಗಿ ಸಿಕ್ಕಿದೆ. ಆಮ್ಲದಲ್ಲಿ ಇರೋ ಜ್ಯೂಸ್ ಕಂಟೆಂಟ್ ಬಂದು ಸೆಪ್ರೇಟಾಗಿ ಸಿಕ್ಕಿದೆ. ಸೊ ಆಮ್ಲದಲ್ಲಿ ನಿಮ್ಗೆ ಯಾವುದು ವೇಸ್ಟ್ ಆಗೋದಿಲ್ಲ. ಈ ಪೊಡಿ ಕೂಡ ನಿಮಗೆ ಯೂಸೇಜ್ ಆಗಿಬಿಡುತ್ತೆ, ನಿಮಗೆ ಪೊಡಿನ ಕೂಡ ಯೂಸೇಜ್ ಆಗುತ್ತೆ. ನಮಸ್ಕಾರ ವೀಕ್ಷಕರೇ, ನಾವು ಗೋಲ್ಡನ್ ಅಸೋಸಿಯೇಟ್ಸ್ ಇನ್ನೋಡಿ ಪ್ರಾಡಕ್ಟ್ ಚಾನಲ್. ಸೊ ನಾವು ಇವತ್ತು ನೋಡಿ ನಿಮಗೆ ಒಂದು ಸೂಪರಾಗಿ ಒಂದು ಪ್ರಾಡಕ್ಟ್ ತೊಗೊಂಡ್ಬಂದಿದ್ದೀನಿ. ಈಗ ನೀವು ಆಲ್ರೆಡಿ ನಮ್ಮ ಚಾನಲ್ಲಿ ಜ್ಯೂಸರ್ ಬಗ್ಗೆಲ್ಲ ನೋಡಿದ್ದೀರಾ. ಸೊ ಜ್ಯೂಸರು ನಿಮಗೆ ಗೊತ್ತಾಯಿತು. ಸೊ ಜ್ಯೂಸರ್ ಏನು ಕಾನ್ಸೆಪ್ಟ್ ಅದೇ ಜ್ಯೂಸರ್ ಥರನೇ ಇದು. ಸೊ ಇದು ಒಂದು 3-in-1 ಜ್ಯೂಸರ್ ಅಂತ ಹೇಳ್ಬೋದು. ಸೊ ನಿಮಗೆ ಜ್ಯೂಸು ಮಾಡ್ಕೋಬೋದು, ಚಟ್ನಿ ಮಾಡ್ಕೋಬೋದು, ಅದೇ ರೀತಿಗೆ ನಿಮಗೆ ಮಸಾಲಾಸ್ ಗ್ರೈಂಡ್ ಮಾಡ್ಕೋಬೋದು. ಇದು ಮಲ್ಟಿಪರ್ಪಸಾಗಿ ಯೂಸ್ ಮಾಡ್ಕೋಬೋದು. 3-in-1 ಜ್ಯೂಸರ್ ಅಂತ ಹೇಳ್ಬೋದು. ಸೊ ಒಂದು ಮಿಕ್ಸಿಯಾಗಿ ಆಗುತ್ತೆ, ಜ್ಯೂಸರಾಗಿ ಆಗುತ್ತೆ. ಸೊ ಎರಡು ಪರ್ಪಸ್ಗೆ ಅಟ್ಯಾಚ್ಮೆಂಟ್ ಬರುತ್ತೆ. 550 ವಾಟ್ಸಲ್ಲಿ ಬರ್ತದೆ. ನಿಮಗೆ ಹೈ ಗ್ರೇಡ್ ಕಾಪರ್ ಪೌಡರ್ ಬರ್ತದೆ. ಸೊ ನಿಮಗೆ ಎಲ್ಲ ಕ್ವಾಲಿಟಿ ವೈಸ್ ಕೊಟ್ಟಿದ್ದೀನಿ ನೋಡಿ. ಲೈವ್ ಆಗಿ ಡೆಮೋ ತೋರಿಸಿ ಹೆಂಗೆ ನೋಡೋಣ. ಏನೆಲ್ಲ ಇದು ಸೇಮ್ ಅದೇ ಥರನೇ ಪ್ರೊಸೀಜರ್ ಎಲ್ಲ, ಏನೋ ಲಾಕಿಂಗ್ ಸಿಸ್ಟಮ್ ಎಲ್ಲ ಓಪನ್ ಮಾಡೋದಲ್ಲ ಬಿಚ್ಚೆಲ್ಲ ತೋರಿಸಿದ್ದೀನಿ ನೋಡಿ. ಇದು ನಿಮಗೆ ಈ ಥರ ಕ್ಯಾರೆಟ್ ಇಟ್ಕೊಂಡಿದ್ದೀರ ಅಂತ ಇಟ್ಕೊಳ್ಳಿ. ಈ ವೆಜಿಟೇಬಲ್ಸ್ ಆಗಲಿ ಕ್ಯಾರೆಟ್ ಆಗಲಿ ಯಾವುದೇ ಇರಲಿ, ನಿಮಗೆ ವೆಜಿಟೇಬಲ್ಸು ಫ್ರೂಟ್ಸ್ ಎಲ್ಲ ಒಂದು ಜ್ಯೂಸ್ ಆಗಿ ಬರ್ತದೆ. ಇದರಲ್ಲಿ ನಿಮಗೆ ನೀರು ಹಾಕಬೇಕಾಗಿಲ್ಲ, ಸಕ್ಕರೆ ಹಾಕಬೇಕಲ್ಲ, ಹಾಲು ಹಾಕಬೇಕಲ್ಲ. ಇದರಲ್ಲಿ ಏನು ಜ್ಯೂಸ್ ಕಂಟೆಂಟ್ ಇದೆಯೋ ಅದು ಪೂರ್ತಿ ತಗೊಳ್ತದೆ. ಜಸ್ಟ್ ತೋರಿಸಿ ನೋಡಿ, ಜಸ್ಟ್ ಆನ್ ಮಾಡ್ತೀನಿ. ಸೊ ಇದರಲ್ಲಿ 3 ಸ್ಪೀಡ್ ಬರ್ತದೆ ನೋಡಿ. ಆರಾಮಾಗಿ ಪ್ಯೂರ್ ಜ್ಯೂಸು, ಪ್ಯೂರ್ ಕ್ಯಾರೆಟ್ ಜ್ಯೂಸು, ಹಾಲು ಸಕ್ಕರೆ ಎಲ್ಲ ಪ್ಯೂರ್ ಜ್ಯೂಸ್ ನಿಮಗೆ ಸಿಕ್ಕಿದೆ. ಸೊ ಅದರ ಪ್ಯೂರ್ ಜ್ಯೂಸ್ ತೆಗಿಬೋದು. ಪ್ಯೂರ್ ಜ್ಯೂಸು, ಒಂದು ಗ್ಲಾಸ್ ಜ್ಯೂಸ್, 3 ಕ್ಯಾರೆಟಲ್ಲಿ ಏನು ಲಿಕ್ವಿಡ್ ಕಂಟೆಂಟ್ ಇದೆಯೋ ಅದನ್ನು ಪೂರ್ತಿ ತೊಗೊಂಡಿದ್ದಾರೆ. ಇದನ್ನು ವೇಸ್ಟೇಜ್ ತೋರಿಸಿ ನೋಡಿ. ಜಸ್ಟ್ ಇದು ಓಪನ್ ಮಾಡೋದು ತುಂಬ ಈಸಿ. ಈ ಥರ ಸೈಡಲ್ಲಿ ಹಾಕಿರ್ತದೆ, ಇದರ ಓಪನ್ ಮಾಡ್ತೀರಾ ನೋಡಿ. ಬಿಚ್ ಮೇಲೆ ಇಲ್ಲಿ ನಿಮಗೆ ವೇಸ್ಟೇಜ್ ಬಂದು ಇಲ್ಲಿ ಕಲೆಕ್ಟ್ ಆಗುತ್ತೆ. ವೆರಿ ವೆಟ್ನೆಸ್ ಮಾತ್ರ ಇರುತ್ತೆ, 0% ಜ್ಯೂಸ್ ಇರುತ್ತೆ ಇದರಲ್ಲಿ ನಿಮಗೆ ಫಿಲ್ಟ್ರ್ ನೋಡಿ, ಈ ಥರ ಫಿಲ್ಟ್ರ್ ಇರ್ತದೆ. ಸೊ ಈ ಮೈನ್ಯೂಟ್ ಹೋಲ್ಸಿಂದ ನಿಮಗೆ ಜ್ಯೂಸ್ ಬಂದು ಕೆಳಗಡೆ ಈ ಪೈಪಿಂದ ಆಚೆ ಕಡೆ ಬರ್ತದೆ, ವೇಸ್ಟೇಜ್ ಈ ಕಡೆ ಬರ್ತದೆ. ಸೊ ಇದು ರನ್ನಿಂಗ್ ವಾಟರಲ್ಲಿ ಹಂಗೆ ಬಿಟ್ಟು ನಾವು ವಾಶ್ ಮಾಡ್ಸ್ಕೊಬೋದು. ಎತ್ತಿದ್ರೆ ಆಚೆ ಬರ್ತದೆ ನೋಡಿ, ಇದನ್ನು ಹಂಗೆ ತೆಗಿಬೋದು. ಸೊ ಇದನ್ನು ವಾಶ್ ಮಾಡಿಸ್ಕೋಬೋದು ಹಂಗೆ ನೋಡಿ. ಈ ಜ್ಯೂಸರಲ್ಲಿ ನಿಮಗೆ ಬರೀ ಜ್ಯೂಸ್ ಮಾತ್ರ ಇಲ್ಲ, ಈ ಥರ ನಿಮಗೆ ಮಸಾಲಾಸು ಗ್ರೈಂಡ್ ಮಾಡ್ಕೋಬೋದು. ಸೊ ಈ ಮಸಾಲ ಬಂದುಬಿಟ್ಟು ನೋಡಿ, ಈ ಥರ ನಿಮಗೆ ವೆಟ್ ಆ್ಯಂಡ್ ಡ್ರೈ ಜಾರ್ 2 ಜಾರ್ ಕೊಡ್ತಾಯಿದ್ದೀನಿ. ಇದು ಬಂದು ನಿಮಗೆ ಡ್ರೈ ಐಟಮ್ ಮಾಡೋದಕ್ಕೆ, ಹಾರ್ಡ್ ಐಟಮ್ಸು ಮಾಡೋದಕ್ಕೆ. ಸೊ ಇದನ್ನು ನೋಡಿ, ಈ ಥರ ನಿಮಗೆ ಚಟ್ನಿ ಮಸಾಲಾಸು ಯಾವ್ದು ಬೇಕಾದ್ರೆ ಮಾಡ್ಕೋಬೋದು. ಈ ಥರ ಲಾಕ್ ಮಾಡಿಬಿಟ್ರೆ ಸಾಕು. ಸೊ ಲಾಕ್ ಆಗಿಬಿಡುತ್ತೆ. ಈಗ ಇದರಲ್ಲಿ ನಿಮಗೆ ಗ್ರೈಂಡ್ ಒಳಗಡೆ ಹಾಕ್ಕೊಳ್ಳಿ. ಮಸಾಲ ಹಾಕಿದ್ದೀನಿ. ಈಗ ನೋಡಿ ಅಷ್ಟು ಏನಲ್ಲ, ಜಸ್ಟ್ ಸೇಮ್ ಲಾಕ್ ಮಾಡಿಬಿಟ್ಟು ಆನ್ ಮಾಡಿದ್ರೆ ಸಾಕು. ಸೊ ನಿಮಗೆ ಇಡ್ಲಿ ಪುಡಿ, ಸಾಂಬಾರು ಪುಡಿ, ರಸ ಪುಡಿ ಯಾವುದು ಬೇಕಂದರೆ ಗ್ರೈಂಡ್ ಮಾಡ್ಕೋಬೋದು ನೋಡಿ. ನಾನು ಪೆಪ್ಪರು, ಜೀರಗ, ಚಕ್ಕೆ ಹಾಕಿ ಮಾಡಿದ್ದೀನಿ. ಸೊ ಈ ಥರ ಯಾವುದೇ ಬಂದು ನಿಮಗೆ ಗ್ರೈಂಡ್ ಮಾಡಿಸ್ಕೋಬೋದು. ಸೊ ಆರಾಮಾಗಿ ಮನೇಲೇ ನಿಮಗೆ ಮಸಾಲಾಸೆಲ್ಲ ರೆಡಿ ಮಾಡಿಸ್ಕೋಬೋದು ಈ ಥರ. ಸೊ ನೆಕ್ಸ್ಟ್ ಇದರಲ್ಲಿ ಕ್ಯಾರೆಟ್ ಜ್ಯೂಸ್ ಮಾತ್ರ ಇಲ್ಲ, ಈ ಥರ ಕುಂಬಳಕಾಯಿ ಜ್ಯೂಸು ಮಾಡ್ಕೋಬೋದು. ಸೊ ಇದನ್ನ ಥರ ನಿಮಗೆ ಕಟ್ ಮಾಡ್ಕೊಳ್ಳಿ. ನಾವು ಈಗ ವೇಸ್ಟೇಜ್ ಆಗಬಾರ್ದು, ಸ್ಮಾಲ್ ಪೀಸ್ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ನಿಮ್ಗೆ ಕಟ್ ಮಾಡಿಬಿಟ್ಟು ಈ ಸ್ಕಿನ್ ಮಾತ್ರ ತೆಗೆದು, ಸೊ ಈ ಥರ ತೊಗೊಂಡಿದ್ರೆ ಸಾಕು. ಸೊ ಈ ಥರ ಕುಂಬಳಕಾಯಿನಲ್ಲಿ ಈ ಥರ ಪೀಸಸ್ ತಗೊಳ್ಳಿ ನೋಡಿ. ಈ ಥರ ತಗೊಂಡು ಹಾಕುವಾಗ ಇದು ನಿಮಗೆ ಜ್ಯೂಸು, ಈ ಸ್ಟೊಮಕ್ ಕಮ್ಮಿ ಆಗೋಗಬೇಕು, ಈ ಥರ ನಿಮಗೆ ವೆಯ್ಟ್ ಲಾಸ್ ಮಾಡಬೇಕು, ತುಂಬ ಜನ ಕುಡಿತಾರೆ. ಸೊ ಈ ಥರ ಜ್ಯೂಸಸ್ ಕೂಡ ನೀವು ತುಂಬ ಈಸಿಯಾಗಿ ಆರಾಮಾಗಿ ಮಾಡಿಸ್ಕೋಬೋದು ನೋಡಿ. ಜಸ್ಟ್ ಹೊರಗಡೆ ಹಾಕ್ತೀನಿ. ಸೊ ಇದರಲ್ಲಿ ತುಂಬ ಜನ ಕುಂಬಳಕಾಯಿ ಜ್ಯೂಸ್ ಕುಡಿಯೋರು ಇದ್ದಾರೆ ವೆಯ್ಟ್ ಲಾಸ್ಗೋಸ್ಕರ. ಸೊ ಅದರ ನಿಮಗೆ ಇರ್ರೆಗ್ಯುಲರ್ ಮೆನ್ಸಸ್ ಇರುತ್ತದೆ ಲೇಡೀಸ್ಗೆ, ಅವರೆಲ್ಲ ಕೂಡ ರೆಗ್ಯುಲರಾಗಿ ಕುಡಿದ್ರೆ, ಈ ಜ್ಯೂಸ್ ಕುಡಿದ್ರೆ ನಿಮಗೆ ಬಂದುಬಿಟ್ಟು ಆ ಥರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ತುಂಬ ಹೆಲ್ತಿ ಜ್ಯೂಸ್ ಅಂತ ಹೇಳ್ಬೋದು. ಚಿಕ್ಕವರು ಕೂಡ ಕೊಡ್ಬೋದು, ದೊಡ್ಡವ್ರು ಕೊಡ್ಬೋದು. ಓನ್ಲಿ ಐಸ್ ವಾಟರ್ ಕುಡಿತಾರೇ ಇರ್ತದೆ, ಏನೂ ಇದಿರೋಲ್ಲ.
ನೋಡಿ ಕುಂಬಳಕಾಯಿ ಜ್ಯೂಸು ರೆಡಿ. ನೆಕ್ಸ್ಟ್ ಬಂದು ಬ್ಲೆಂಡಿಂಗ್ ಜಾರು. ಸೊ ಈ ಥರ ಬ್ಲೆಂಡಿಂಗ್ ಜಾರಲ್ಲಿ ನಿಮಗೆ ಬ್ಲೆಂಡಿಂಗ್ ಐಟಮ್ಸ್ ಎಲ್ಲ ನೀವು ಮಾಡಿಸ್ಕೋಬೋದು. ನೋಡಿ ಇದರ ಬ್ಲೆಂಡಿಂಗ್ ಐಟಮ್ಗಳ ಸೇಮ್ ಅದೇ ಥರ ನಿಮಗೆ ಲಾಕ್ ಮಾಡಿರ್ತೀರಾ. ಸೊ ನಿಮಗೆ ಚಟ್ನಿ ಮಾಡ್ತೀರಾ, ಆದರೆ ನಿಮಗೆ ರೋಡ್ ಸೈಡ್ ಜಾಸ್ತಿ ಚೆನ್ನಾಗಿ ಚಟ್ನಿ ಮಾಡಬೇಕು, ಇಲ್ಲ ಬ್ಲೆಂಡಿಂಗ್ ಮಾಡಬೇಕು, ಇಲ್ಲ ವಾಟರ್ ಮೆಲನ್ ಜ್ಯೂಸಸ್ ಮಾಡಬೇಕು, ಅದರ ಜ್ಯೂಸಸ್ ಐಟಮ್ಸ್ಲು ಇಲ್ಲ ಮಿಲ್ಕ್ ಶೇಕ್ಸ್ ಐಟಮ್ಸ್ ಎಲ್ಲ ಮಾಡಬೇಕಂದ್ರೆ ಈ ಥರ ಜ್ಯೂಸ್ ಜಾರ್ನ ಯೂಸ್ ಮಾಡ್ಕೋಬೋದು. ನೋಡಿ ಈ ಥರ ಜಾರ್ ಕೊಡ್ತಾ ಇದ್ದೀನಿ, ಇದರಲ್ಲಿ ಹಾಕ್ಬಿಟ್ಟು ಚಟ್ನಿ ಎಲ್ಲ ಜಾಸ್ತಿ ಮಾಡಬೇಕಂದ್ರೆ ಸೇಮ್ ಹಾಕ್ತೀರಾ. ಇದರಲ್ಲಿ ವೆಟ್ ಬ್ಲೇಡ್ ಕೊಟ್ಟಿರೋದ್ರಿಂದ ನಿಮಗೆ ನೀರು ಸ್ವಲ್ಪ ಹಾಕ್ಕೊಳ್ಳಿ. ಸೊ ನೀರು ಸ್ವಲ್ಪ ಹಾಕ್ಕೊಳ್ತೀನಿ. ನಿಮಗೆ ಇಲ್ಲ ವಾಟ್ರು, ಹಾಲು, ಸಕ್ಕರೆ ಯಾವ್ದು ಬೇಕಾದ್ರೆ ಇಲ್ಲಿ ಮಿಕ್ಸ್ ಮಾಡ್ಕೋಬೋದು. ಸೊ ಮನೇಲೇ ನಿಮಗೆ ಜ್ಯೂಸು 10 ಜನಕ್ಕೆ ಮಾಡಬೇಕಂದ್ರೆ ಕೂಡ ಈಸಿಯಾಗಿ ಆರಾಮಾಗಿ ಮಾಡ್ಕೋಬೋದು. ಸೊ ಮಿಲ್ಕ್ ಶೇಕ್ಸ್ಲ ನೋಡಿ ಏನಿಲ್ಲ, ಜಸ್ಟ್ ಆನ್. ಸೊ ಶುಗರ್ ಪೇಷಂಟ್ ಎಲ್ಲ ಬಂದು ನಿಮಗೆ ಬಂದು ಹಾಗಲಕಾಯಿ ಎಲ್ಲ ಪಲ್ಯ ಮಾಡಿ ತಿಂದರೆ ಒಂಥರ ಇದಾಗುತ್ತೆ. ಜ್ಯೂಸ್ ಅಂದರೆ ಒಂದು 1/4 ಗ್ಲಾಸ್ ತೊಗೊಂಡು ಹಂಗೆ ಆರಾಮಾಗಿ ಕುಡಿಬೋದು. ಸೊ ಒಂದು ಹಾಗಲಕಾಯಿ ಆಗಿದ್ರೆ ಒಂದು 1/4 ಗ್ಲಾಸ್ ಜ್ಯೂಸ್ ಆರಾಮಾಗಿ ತೆಗಿಬೋದು. ನೋಡಿ ಜ್ಯೂಸ್ ಹಾಕಿ ತೋರಿಸ್ತಾ ಇದೆ ನೋಡಿ ಹಾಗಲಕಾಯಿ ಜ್ಯೂಸು. ನೋಡಿ ಈ ಥರ ಹಾಗಲಕಾಯಿ ಜ್ಯೂಸು ಪ್ಯೂರಾಗಿ ತೊಗೊಂಡಿದ್ದೀನಿ. ಒಂದು ಹಾಗಲಕಾಯಲ್ಲಿ ಏನು ಜ್ಯೂಸ್ ಕಂಡಿದೆಯೋ ಅದು ಪೂರ್ತಿ ತೊಗೊಂಡಿದೆ. ಸೊ ಇದರ ಹಾಗಲಕಾಯಿ ಜ್ಯೂಸ್ ಮಾತ್ರ ಇಲ್ಲ, ನಿಮಗೆ ಮುಳ್ಳಂಗಿ ಜ್ಯೂಸ್ ಮಾಡ್ಕೋಬೋದು, ಸೊ ಅದ್ರ ಸೋರೆಕಾಯಿ ಜ್ಯೂಸ್ ಮಾಡ್ಕೋಬೋದು. ಇದರೆಲ್ಲ ನೀವು ಹೆಲ್ತಿ ಫ್ರೂಟ್ಸ್ ವೆಜಿಟೇಬಲ್ಸು ಮಾಡ್ಕೋಬೋದು. ನಿಮಗೆ ಆಮ್ಲ ಜ್ಯೂಸು. ಸೊ ಆಮ್ಲ ಬಂದ್ಬಿಟ್ಟು ಯಾವ ವರ್ಲ್ಡಲ್ಲಿ ಯಾವ ಮಿಕ್ಸಿಯಲ್ಲಿ ನಿಮಗೆ ಜ್ಯೂಸ್ ಮಾಡೋಕ್ಕಾಗೋದಿಲ್ಲ, ಇದರಲ್ಲಿ ನಿಮಗೆ ಆಮ್ಲದಿಂದ ಜ್ಯೂಸ್ ಮಾಡಿಸ್ಕೋಬೋದು. ಸೊ ಏನೆಲ್ಲ ಈ ಥರ ಆಮ್ಲ ಹಾಕ್ತೀರಾ, ಜಸ್ಟ್ ಪ್ರೆಸ್ಸಿಂಗ್ಲ ಮಾಡಬೇಡ, ಮೇಲ್ಗಡೆ ಇದನ್ನು ಪುಷರ್ ಇಟ್ಕೊಂಡಿದ್ರೆ ಸಾಕು. ಜ್ಯೂಸ್ ಸಪ್ರೇಟ್ ಬಂದುಬಿಟ್ರೆ ಆ ಬೀಜ ಜಂಪೋಟಾಗಿ ಆಚೆ ಬಂದುಬಿಡ್ತದೆ. ನೋಡಿ ತೋರಿಸ್ತಾ ಇದ್ದೀನಿ. ಮೂರು ಆಮ್ಲ ಹಾಕಿದ್ದೀನಿ. ಮೂರು ಆಮ್ಲದಲ್ಲಿ ಏನು ಜ್ಯೂಸ್ ಇದೆಯೋ ಅದನ್ನು ಬೀಜ ಸಪ್ರೇಟ್ ಬಂದುಬಿಟ್ಟಿದ್ರೆ ಸೊ ಆ ಜ್ಯೂಸ್ ಕಂಟೆಂಟ್ ಬಂದು ನಿಮಗೆ ಸಪ್ರೇಟಾಗಿ ಸಿಕ್ಕಿದೆ. ಆಮ್ಲದಲ್ಲಿ ಇರೋ ಜ್ಯೂಸ್ ಕಂಟೆಂಟ್ ಬಂದು ಸಪ್ರೇಟಾಗಿ ಸಿಕ್ಕಿದೆ. ಸೊ ಆಮ್ಲದಲ್ಲಿ ನಿಮ್ಗೆ ಯಾವುದು ವೇಸ್ಟ್ ಆಗೋದಿಲ್ಲ. ಈ ಪೊಡಿ ಕೂಡ ನಿಮಗೆ ಯೂಸೇಜ್ ಆಗಿಬಿಡುತ್ತೆ, ನಿಮಗೆ ಪೊಡಿನ ಕೂಡ ಯೂಸೇಜ್ ಆಗುತ್ತೆ. ಸೊ ಬಾಳೆ ತಿಂಡಲ್ಲಿ ಇದರ ಸ್ಕಿನ್ಲ ತೆಗೆದುಬಿಟ್ಟು ಇದರ ತಿಂಡು ಮಾತ್ರ ತಗೊಳ್ಳಿ. ಇದರಲ್ಲಿ ನಿಮಗೆ ಸ್ಟೋನ್ ಇರೋರು, ಸ್ಟಮಕ್ ಕಮ್ಮಿ ಆಗಬೇಕು, ಈ ಥರ ಇರೋರೆಲ್ಲ ನಿಮಗೆ ಡೈಲಿ ಕುಡಿಬೋದು. ಒಂದು ಐಸ್ ವಾಟರ್ ಕುಡಿತಾರನೇ ಇರ್ತದೆ. ಜಸ್ಟ್ ಏನಿಲ್ಲ, ಸೇಮ್ ಥರ ಹಾಕ್ಬಿಟ್ಟು ಮೂರು ಸ್ಲೈಸ್ ಹಾಕಿದ್ದೀನಿ. ಅದರಲ್ಲಿ ಏನು ಜ್ಯೂಸ್ ಇದೆಯೋ ಅದನ್ನು ಪೂರ್ತಿ ತೊಗೊಂಡಿದೆ, ಬಾಳೆತಿಂಡೆ ಜ್ಯೂಸು. ಸೊ ಈ ಬಾಳೆತಿಂಡೆ ಜ್ಯೂಸಲ್ಲಿ ಆ ಸ್ಕಿನ್ ತೋರಿಸ್ತೀನಿ ನೋಡಿ. ಸೊ ಸ್ಕಿನ್ಲ ಬಂದು ನೋಡಿ ಇಲ್ಲೇ ಇರ್ತದೆ ನಿಮಗೆ. ನೋಡಿ ಆ ನಾರ್ಲ ಬಂದುಬಿಟ್ಟು ಫಿಲ್ಟ್ರಾಗಿ ನಿಮಗೆ ಜ್ಯೂಸ್ ಮಾತ್ರ ಕೆಳಗಡೆ ಹೋಗಿದೆ. ಇದರಲ್ಲಿ ಬರೀ ವೆಜಿಟೇಬಲ್ಸ್ ಮಾತ್ರ ಇಲ್ಲ, ಇದರ ಫ್ರೂಟ್ಸಲ್ಲಿ ಕೂಡ ನೀವು ಜ್ಯೂಸಸ್ ಮಾಡ್ಕೋಬೋದು. ನೋಡಿ ಇದರ ನಿಮಗೆ ಆರೆಂಜು, ನಿಮಗೆ ಪೈನಾಪಲ್ ಮಾಡ್ಕೋಬೋದು, ಗ್ರೇಪ್ಸ್ ಮಾಡ್ಬೋದು, ಮೊಸಂಬಿ ಮಾಡ್ಬೋದು, ತಾಳಂಬಿ ಮಾಡ್ಬೋದು. ಸೊ ಮೊಸಂಬಿ ಎಲ್ಲ ಬಂದುಬಿಟ್ಟು ಈ ಥರ ನಿಮಗೆ ಸ್ಕಿನ್ ರಿಮೂವ್ ಮಾಡಿ ಈ ಥರ ಪೀಲ್ ಮಾಡಿ ಇಟ್ಕೊಳ್ಳಿ. ಅದೇ ರೀತಿಗೆ ನಿಮಗೆ ತಾಳಂಬಿ ಅಂದರೆ ನಿಮಗೆ ಪೇರಲ್ ಮಾತ್ರ ತೊಗೊಂಡು ಹೊರಡ ಹಾಕ್ಬೋದು. ಸೊ ಗ್ರೇಪ್ಸ್ ಅಂದರೆ ಹಂಗೆ ಹೊರಡ ಹಾಕಿ. ಸೊ ಇದು ನಿಮಗೆ ಸ್ಕಿನ್ಲ ರಿಮೂವ್ ಮಾಡಬೇಕಾಗಿಲ್ಲ. ಈಗ ಪೈನಾಪಲ್ ಅಂದರೆ ಏನಂದರೆ ನಿಮಗೆ ಸ್ಕಿನ್ ರಿಮೂವ್ ಮಾಡಿ ತಿನ್ನೋಕ್ಕೆ ತುಂಬ ಕಷ್ಟ ಆಗುತ್ತೆ, ಈ ಥರ ಬೇಕಾಗಿಲ್ಲ. ಸೊ ಈ ಥರ ನಿಮಗೆ ಪೀಸಸ್ ಮಾತ್ರ ಕಟ್ ಮಾಡಿ ಹೊರಡ ಹೋಗೋ ಥರ ಕಟ್ ಮಾಡಿಬಿಟ್ಟು ಹಾಕಿದ್ರೆ ಸಾಕು. ಪೈನಾಪಲ್ ಜ್ಯೂಸ್ ಸಪ್ರೇಟಾಗಿ ಬರ್ತದೆ, ತೋರಿಸಿ ನೋಡಿ. ಪೈನಾಪಲ್ ಹೆಲ್ತ್ ಬೆನಿಫಿಟ್ ಜಾಸ್ತಿ ಇದೆ. ಸೊ ನಿಮಗೆ ಏನಂದರೆ ನಿಮಗೆ ಅದರಲ್ಲಿ ಏನಂದರೆ ತಿನ್ನೋಕ್ಕೆ ತುಂಬ ಜನ ಬಂದುಬಿಟ್ಟು ಆ ಸ್ಕಿನ್ ಇರೋದು ಕಟ್ ಮಾಡಿ ತಿನ್ನೋಕ್ಕೆ ಇದಾಗುತ್ತೆ. ಬಟ್ ಇದರಲ್ಲಿ ಏನಂದರೆ ಸ್ಕಿನ್ ಬಂದು ಸಪ್ರೇಟ್ ಬಂದುಬಿಟ್ಟಿದೆ. ನೋಡಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಸ್ಕಿನ್ಲ ಬಂದು ನೋಡಿ ಆರಾಮಾಗಿ ನಿಮಗೆ ಆಚೆಗಡೆ ಬಂದುಬಿಟ್ಟಿದೆ ಈ ಥರ. ಪ್ಯೂರ್ ಪೈನಾಪಲ್ ಜ್ಯೂಸ್, ಹಾಲು ಸಕ್ಕರೆ ಯಾವುದಿಲ್ಲ, ಪ್ಯೂರ್ ಪೈನಾಪಲ್ ಜ್ಯೂಸ್ ತೊಗೊಂಡಿದ್ದೀನಿ. ಸೊ ನಿಮಗೆ ಈಗ ನೋಡಿ, ಈಗ ವೆಜಿಟೇಬಲ್ ಜ್ಯೂಸ್ ಮಾತ್ರ ಇಲ್ಲ, ಈಗ ಪೈನಾಪಲ್ ತೋರಿಸಿದ್ದೀನಿ. ಅದೇ ರೀತಿ ನಿಮಗೆ ಗ್ರೇಪ್ಸ್ ಮಾಡ್ಕೋಬೋದು, ಸಿಟ್ರಸಿ ಮಾಡ್ಬೋದು. ಇದೆಲ್ಲ ಬಂದು ಸೆಪ್ರೇಟ್ ಮಾಡಿ ಇಟ್ಕೊಂಡಿದ್ರೆ ನಿಮ್ಗೆ ಹೊರಡ ಹೋಗೋ ಬೀಜ ಇರೋದಲ್ಲ, ಬೀಜ ಜಂಪೌಟ್ ಆಗಿಬಿಡುತ್ತೆ. ಇದು ಬೀಜ ವಿತೌಟ್ ಬೀಜ ಗ್ರೇಪ್ಸು. ಸೊ ಅದಕ್ಕೆ ಇದು ಹಂಗೆ ಆಗ್ತಾ ಇದ್ದೀನಿ, ಇದು ತೋರಿಸ್ತೀನಿ ನೋಡಿ. ಸೊ ಇದೆಲ್ಲ ಗ್ರೇಪ್ ಜ್ಯೂಸ್ ಎಲ್ಲ ಕೂಡ ನಿಮಗೆ ತುಂಬ ಈಸಿಯಾಗಿ ನಿಮಗೆ ಜ್ಯೂಸಸ್ ಎಲ್ಲ ತೆಗಿಬೋದು. ಜಸ್ಟ್ ಹೊರಡ ಹಾಕ್ತೀರಾ, ಜಸ್ಟ್ ನಿಮಗೆ ಜ್ಯೂಸ್ ಕ್ರಶ್ ಆಗಿ ಬರ್ತಾ ಇರ್ತದೆ. ಬಲ್ಪಿ ಗ್ರೇಪ್ ಜ್ಯೂಸ್ ಹೇಳ್ಬೋದು. ಪ್ಯೂರಾಗಿ ಗ್ರೇಪ್ ಜ್ಯೂಸು ಬಲ್ಪಿಯಾಗಿ ತೊಗೊಂಡಿದ್ರೆ ಇದರ ಗ್ರೇಪ್ ಜ್ಯೂಸು ನಿಮ್ಮ ಮನೇಲಿ ಆರಾಮಾಗಿ ಮಾಡ್ಕೋಬೋದು. ಇದರಲ್ಲಿ ಹಾಲು ಸಕ್ಕರೆ ಇಲ್ಲ, ಮಿಲ್ಕ್ ಹಾಕಿಲ್ಲ, ನಿಮಗೆ ಪ್ಯೂರ್ ಜ್ಯೂಸು. ಅದರಲ್ಲಿ ಏನು ಜ್ಯೂಸ್ ಕಂಡು ಅದೇ ಸ್ಕಿನ್ಲ ನೋಡಿ ಇಲ್ಲಿ ಬಂದಿರ್ತದೆ. ನಿಮಗೆ ಬೀಜ ಆದರೆ ಬೀಜ ಜಂಪೌಟಾಗಿ ಆಚೆಗಡೆ ಬಂದುಬಿಡ್ತದೆ. ನೀವು ಇದು ಪ್ರೆಸ್ ಮಾಡಬೇಕಾಗಿಲ್ಲ, ಸುಮ್ಮನೆ ಇಟ್ಕೊಂಡಿದ್ರೆ ಸಾಕು, ಅದೇ ಹಂಗೆ ಕ್ರಶಾಗಿ ಹೊರಡೋಗುತ್ತೆ. ಇವನ್ ವಾಟರ್ ಮೆಲನ್ ಕೂಡ ನಿಮಗೆ ಬೀಜ ಸಪ್ರೇಟ್ ಬರಬೇಕಂದ್ರೆ ಹಂಗೆ ಹಾಕಿದ್ರೆ ಸಾಕು. ಇಲ್ಲ ವಾಟರ್ ಮೆಲನ್ ಬ್ಲೆಂಡರ್ ಜಾರ್, ದೊಡ್ಡ ಜಾರಲ್ಲಿ ನಿಮಗೆ ಹಾಕಿ
ಮಿಕ್ಸ್ ಮಾಡ್ಕೋಬಹುದು. ನೋಡಿ ನೆಕ್ಸ್ಟ್ ಬಂದು ಇದು ಆರೆಂಜ್ ಬಂದು ಇದು ಆರೆಂಜ್ ಮೊಸಂಬಿ ತಾಂಬಳ ಇದೆಲ್ಲ ಸೆಪ್ರೇಟ್ ಮಾಡಿ ಇಟ್ಕೊಳ್ಳಿ. ಈಗ ತಾಳಂಬಿಲ್ಲ ಒಂದು ಪೇರಲ್ಸ್ ಎಲ್ಲ ಸೆಪ್ರೇಟ್ ಮಾಡಿ ಇಟ್ಕೋಬೇಕು. ಈ ಥರ ನಿಮ್ಗೆ ಹಾಕಿರುವಾಗ ಬೀಜ ಸೆಪ್ರೇಟ್ ಬಂದ್ಬಿಡ್ತದೆ, ಜ್ಯೂಸ್ ಸೆಪ್ರೇಟ್ ಬರ್ತದೆ. ಬೀಜ ಯಾವುದು ಕ್ರಶ್ ಆಗೋದಿಲ್ಲ. ಈಗ ಗ್ರೇಪ್ಸ್ ಕೂಡ ಗ್ರೇಪ್ಸ್ ಹಾಕಿದ್ರೆ ಬೀಜ ಸೆಪ್ರೇಟ್ ಬಂದ್ಬಿಡ್ತದೆ ನೋಡಿ. ಯಾವುದೇ ಬೀಜ ಬಂದು ಕ್ರಶ್ ಆಗೋದಿಲ್ಲ, ಸೆಪ್ರೇಟಾಗಿ ಈ ಥರ ಜಂಪೌಟಾಗಿ ಆಚೆಗಡೆ ಬಂದುಬಿಟ್ಟಿದೆ. ಸೊ ಪ್ಯೂರ್ ಜ್ಯೂಸ್ ಮಾತ್ರ ಇಲ್ಲಿ ಕಲರ್ ಸಿಗುತ್ತದೆ. ಸೊ ಇದರ ನಿಮಗೆ ಕ್ರಶ್ ಹೊಡಿಯೋದಿಲ್ಲ, ಪ್ಯೂರ್ ಜ್ಯೂಸ್ ಆಗಿ ನಿಮಗೆ ಸೆಪ್ರೇಟ್ ತೆಗಿಬೋದು. ಸೊ ನೆಕ್ಸ್ಟ್ ನಾವು ABC ಜ್ಯೂಸ್ ಮಾಡಿ ತೋರಿಸ್ತೀನಿ. ABC ಜ್ಯೂಸಲ್ಲಿ ಏನಿಲ್ಲ, ಒಂದು ಬೀಟ್ರೂಟ್ ತೊಗೊಳ್ಳಿ, ಒಂದು ಕ್ಯಾರೆಟ್ ತೊಗೊಳ್ಳಿ, ಒಂದು ಆ್ಯಪಲ್ ತೊಗೊಳ್ಳಿ. ಸೊ ಇದರಲ್ಲಿ ಆ್ಯಪಲ್ ಜ್ಯೂಸು ಮಾಡ್ಕೋಬೋದು. ಸೊ ಫ್ರೂಟ್ಸಲ್ಲಿ ನಾವೀಗ ತೋರಿಸ್ತೀನಿ ನೋಡಿ, ಆಲ್ಮೋಸ್ಟ್ ಆರೆಂಜ್ ತೋರಿಸಿದ್ದೀನಿ, ಗ್ರೇಪ್ಸ್ ತೋರಿಸಿದ್ದೀನಿ, ಪೈನಾಪಲ್ ತೋರಿಸಿದ್ದೀನಿ, ಈ ಥರ ಆ್ಯಪಲ್ ತೋರಿಸಿದ್ದೀನಿ. ಸೊ ವಾಟರ್ ಮೆಲನ್ ಇದೆಲ್ಲ ಬಂದು ಈ ಥರ ಬ್ಲೆಂಡರ್ ಜಾರ್ಲಿ ಯೂಸ್ ಮಾಡಿಸ್ಕೋಬೋದು. ಸೊ ಮಲ್ಟಿಪಲ್ ಜ್ಯೂಸ್ ವೆರೈಟೀಸ್ ಇದರಲ್ಲಿ ಮಾಡ್ಬೋದು. ಈಗ ನಾನು ಆ್ಯಪಲ್ ಇದೆ ತೋರಿಸ್ಕೊಡ್ತೀನಿ ನೋಡಿ. ಸೊ ಒಳಗಡೆ ಈ ಥರ ಸೈಜ್ ಕಟ್ ಮಾಡಿ, ಸೊ ನಿಮಗೆ ಬೀಟ್ರೂಟು 2 ಸ್ಲೈಸ್ ಮಾಡಿ ಇಟ್ಕೊಳ್ತೀನಿ. ಸೊ ABC ಜ್ಯೂಸು ಮಾಡ್ಕೋಬೋದು. ಸೊ ABCಯಲ್ಲಿ ನೋಡಿ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ ಇಡ್ತೀನಿ. ಇದೇ ಥರ ಆಮ್ಲ, ಬೀಟ್ರೂಟ್, ಕ್ಯಾರೆಟ್ ಕೂಡ ಹಾಕೋಬೋದು. ಸೊ ನಿಮ್ಗೆ ಯಾವ ಥರ ಬೇಕೋ ಹಾಕ್ಬೋದು. ಫಸ್ಟ್ ಆ್ಯಪಲ್ ಹಾಕ್ತೀನಿ ನೋಡಿ, ಜಸ್ಟ್ ಆನ್ ಮಾಡ್ತೀರಾ ನೋಡಿ. ಆ್ಯಪಲ್ ಹಾಕಿದ್ದೀನಿ, ನೆಕ್ಸ್ಟ್ ಕ್ಯಾರೆಟ್ ಹಾಕ್ತೀನಿ. ಸೊ ನೆಕ್ಸ್ಟ್ ಬಂದು ಬೀಟ್ರೂಟು. ಸೊ ಬೀಟ್ರೂಟ್ ಹಂಗೆ ಕೂಡ ನಾವು ಸ್ಕಿನ್ ರಿಮೂವ್ ಮಾಡಿದಾಗಲ್ಲ ಹಂಗೆ ಹಾಕ್ಬೋದು. ಸೊ ಅದು ಪ್ಯೂರ್ ಜ್ಯೂಸಸ್ ಮಾತ್ರ ಆಚೆ ಬರ್ತದೆ. ಸೊ ಬೀಟ್ರೂಟ್ ಸೆಪ್ರೇಟ್ ಜ್ಯೂಸನ್ನೇ ಮಾಡ್ಕೋಬೋದು. ಮಕ್ಕಳು ಕಮ್ಮಿ ಇರ್ತಾರೆ, ಸೊ ಪ್ರೆಗ್ನೆನ್ಸಿ ವುಮನ್ಸು ಇವರೆಲ್ಲ ಬಂದು ಕುಡಿಬೋದು. ತುಂಬ ಯೂಸ್ ಆಗಿದೆ ಬೀಟ್ರೂಟ್ ಜ್ಯೂಸ್ ನೋಡಿ. ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ 3 ಜ್ಯೂಸು ಹಂಗೆ ಸಪ್ರೇಟಾಗಿ ಕಾಣಿದೆ. ಸೊ ABC ಜ್ಯೂಸ್ ರೆಡಿ ನೋಡಿ. ಈಗ ಎಲ್ಲ ಜ್ಯೂಸಸ್ ತೋರಿಸಿದ್ದೀನಿ ಆಲ್ಮೋಸ್ಟ್. ಬೀಟ್ರೂಟ್ ಜ್ಯೂಸು, ಅದೇ ನಿಮಗೆ ಇದು ಬಾಳೆ ತಿಂಡಿ ಜ್ಯೂಸ್ ತೋರಿಸಿದ್ದೀನಿ. ಸೊ ಇದರ ಯಾವುದಾದ್ರು ಮಿಕ್ಸಿಲಿ ಆಗಲ್ಲ ಆ ಥರ ಜ್ಯೂಸಸ್ ಎಲ್ಲ ತೋರಿಸಿದ್ದೀನಿ. ಇನ್ನೊಂದು ಇದರ ಅಡ್ವಾಂಟೇಜ್ ಪ್ಯೂರಾಗಿ ಜ್ಯೂಸ್ ತೋರಿಸಿದ್ದೀನಿ. ನಿಮಗೆ ಸಕ್ಕರೆ ಹಾಲು ಮಿಕ್ಸ್ ಮಾಡಿಲ್ಲ, ನಿಮಗೆ ನೀರು ಮಿಕ್ಸ್ ಮಾಡಿಲ್ಲ, ಪ್ಯೂರ್ ಈ ಕಂಟೆಂಟಲ್ಲಿ ಏನಿದೆಯೋ ಅದು ಜ್ಯೂಸ್ ತೋರಿಸಿದ್ದೀನಿ. ನಿಮಗೆ ಜ್ಯೂಸ್ ಮಾತ್ರ ಇಲ್ಲ, ಇದರ ಮಸಾಲಾಸು ನಿಮಗೆ ಸಾಂಬಾರು ಪುಡಿ, ರಸದ ಪುಡಿ ಯಾವ್ದು ಬೇಕು ಗ್ರೈಂಡಿಂಗ್ ಒಂದು ಪರ್ಪಸ್ ತೋರಿಸಿದ್ದೀನಿ. ಬ್ಲೆಂಡಿಂಗ್ ಜಾರ್ ತೋರಿಸಿದ್ದೀನಿ. ನಿಮಗೆ ಪೈನಾಪಲು, ಮಿಲ್ಕ್ ಶೇಕ್ಸು ಈ ಥರ ಐಟಮ್ಸ್ ಎಲ್ಲ ಮಾಡ್ತೀರಾ ಅಂದರೆ ಸೊ ಈ ಥರ ಬ್ಲೆಂಡಿಂಗ್ ಜಾರ್ ಬರ್ತದೆ. ಸೊ 3 in 1 ಪರ್ಪಸ್ ಜ್ಯೂಸ್ ಅಂತ ಹೇಳ್ಬೋದು. ಇದು ವೆರಿ ಜ್ಯೂಸರ್ ಮಾತ್ರ 3 in 1 ಜ್ಯೂಸರು. ಸೊ ಇದು ಬಂದು ನಿಮಗೆ 4,475 ರೂಪಾಯಿ ನಾವು ಸೆಲ್ಲಿಂಗ್ ಪ್ರೈಸು. ಸೊ ಇದರಿಂದ ನಮ್ಮ ಚಾನಲ್ ಕಡೆಯಿಂದ ಗೋಲ್ಡನ್ ಅಸೋಸಿಯೇಟ್ ಚಾನಲ್ ಕಡೆಯಿಂದ ಬರೋರಿಗೆ 1000 ರೂಪಾಯಿ ನಾವು ಡಿಸ್ಕೌಂಟ್ ಕೊಡ್ತೀನಿ. 3,475 ರೂಪಾಯಿ ಮತ್ತು ಕರ್ನಾಟಕ ಫುಲ್ ಫ್ರೀ ಶಿಪ್ಪಿಂಗು. ಅವ್ರ ಅಮೌಂಟ್ ಆಗಿದ್ರೆ ಕೊರಿಯರ್ ಮುಖಾಂತರ ನಾವು ಫ್ರೀಯಾಗಿ ಶಿಪ್ಪಿಂಗ್ ಮಾಡಿ ಕಳಿಸ್ಕೊಡ್ತೀನಿ. ಅದೇ ರೀತಿಗೆ ಬ್ಯಾಂಗ್ಳೂರು ಇದೆ ಅಂದರೆ ಬರೀ ಅಡ್ವಾನ್ಸ್ ಕಳಿಸಿದ್ರೆ ಸಾಕು, ಡೋರ್ ಸ್ಟೆಪ್ ಡೆಲಿವರಿ ಇದೆ. ಮನೆಗೆ ಬಂದು ಎಲ್ಲ ಚೆಕ್ ಮಾಡಿ ಕೊಟ್ಬಿಟ್ಟು ಬ್ಯಾಲೆನ್ಸ್ ಅಮೌಂಟ್ ತಗೊಳ್ತಾರೆ. ಸೊ ಮಿಸ್ ಮಾಡಬೇಡ, ಸ್ಕ್ರೀನ್ ನಂಬರ್ ಕಾಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ. ಕನ್ನಡ ಫುಲ್ ಫ್ರೀ ಶಿಪ್ಪಿಂಗ್ ಇದೆ, ಬ್ಯಾಂಗ್ಳೂರಿಂದ ಡೋರ್ ಸ್ಟೆಪ್ ಡೆಲಿವರಿ ಇದೆ. ಅದೇ ರೀತಿಗೆ ಸರ್ವಿಸು ಫುಲ್ ಆ್ಯಂಡ್ ಫುಲ್ ಇದು ಕಾಪರ್ ಮೋಟ್ರು, 550 ವಾಟ್ಸ್ ಕಾಪರ್ ಹೈಬ್ರಿಡ್ ಮೋಟ್ರ್ ಬರುತ್ತೆ, ಲಾಂಗ್ ಡ್ಯೂರಬಿಲಿಟಿ ಇದೆ. ಸೊ ನಿಮಗೆ ಏನೇ ಪಾರ್ಟ್ಸ್ ಹೋದರೆ ಏನೇ ಪ್ರಾಬ್ಲಮ್ ಆದರೂ ಅದೆಲ್ಲ ಪಾರ್ಟ್ಸ್ ನಿಮಗೆ ಅವೈಲೇಬಲ್ ಇದೆ, ಸಿಗುತ್ತದೆ.